ಸಾರಿಗೆ ಈ ಚಾನಲ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ನಿಮ್ಮ ನಾಲೆಡ್ಜನ್ನ. ನಾವು ಕೂಡ ನಮಗೆ ತಿಳಿದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಯಾವಾಗಲೂ ತಯಾರಿದ್ದೀವಿ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಈ ಸಾರಿಗೆ ಟಿವಿ ನಮ್ಮ ಒಂದು ಸಂಸ್ಥೆ ಒಳಗಡೆ ಬಂದಾಗ ನಮ್ಮ ನೌಕರರ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನ ಹೊಂದಿದಾಗ ಒಂದು ಒಳ್ಳೆ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ. ಎಲ್ಲರಿಗೂ ಸಹ ಒಂದು ನೈಜ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನವನ್ನ ನಮ್ಮ ಸಾರಿಗೆ ಟಿವಿ ಧನಂಜಯ ಅವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಬೆಳಿಬೇಕು. ಯಾಕಂದ್ರೆ ಸಾರಿಗೆ ನೌಕರರಿಗೆ ಎಲ್ಲಾ ತರದ ವಿಷಯಗಳನ್ನು ಸಹ ಅವರು ನೇರವಾಗಿ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಒಂದು ಈ ಸಾರಿಗೆ ಟಿವಿಯನ್ನ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾನು ನಿಮ್ಗೆ ಹೇಳೋದಿಷ್ಟೇ, ನಾವು ಪ್ರತಿ ಬಾರಿ ಈಗ ಆಲ್ರೆಡಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ 4 ಬಾರಿ ಮೀಟಿಂಗ್ಗಳು ಆಗಿದೆ ಸಾರಿಗೆ ನೌಕರರ ವಿಚಾರದಲ್ಲಿ. ಆದರೆ ಮುಖ್ಯಮಂತ್ರಿಗಳು ಸಹ ತಮ್ಮ ಸಡಿಲಿಕೆ ಮಾಡದಲೇ 23ರಿಂದ 27ನೇ ಇಸ್ವಿಗೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಕಳೆದ ಬಾರಿ ಮೀಟಿಂಗ್ನಲ್ಲಿ 26/4/26ಕ್ಕೆ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತಕ್ಕಂಥ ಒಂದು ನಿಲುವಿಗೆ ಬಂದಿದ್ದಾರೆ. ಮತ್ತು 14ನೇ ತಿಂಗಳು ಮಾತ್ರ ಹಿಂಬಾಕಿಯನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ನಿಲುವಿಗೆ ಬಂದಿದ್ದಾರೆ. ಹಾಗಾಗಿ ನಾವು ಮತ್ತು ಜಂಟಿ ಸಮಿತಿಯ ಭಾಗವಾಗಿ ಎಲ್ಲರೂ ಸಹ ಒಂದು ಒಕ್ಕೊರಲಿಂದ ಹೇಳ್ದೋ, ದಯಮಾಡಿ ನಿಮ್ಮ ಜೊತೆ ಪದೇ ಇದೇ ವಿಚಾರವನ್ನು ಮಾತಾಡಿ ಸಾಕಾಗಿದೆ. ಹಾಗಾಗಿ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಮತ್ತು 4 ಜನ ಮುಖ್ಯ ವ್ಯವಸ್ಥಾಪಕರ ನಿರ್ದೇಶಕರ ಜೊತೆಯಲ್ಲಿ ಮಾತುಕತೆ ಆಡಿ ನಾವು ಸಂಪೂರ್ಣವಾಗಿ ಅಲ್ಲಿ ಅವತ್ತು ಕ್ಲಿಯರಿಟಿ ಮಾಡ್ಕೊಂಡು ಬರ್ತೀವಿ. ಅದಕ್ಕೆ ನೀವು ಓಕೆ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದಂಥ ಸಂದರ್ಭದಲ್ಲಿ ಸಾರಿಗೆ ಸಚಿವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಹಾಗಾಗಿ 13ನೇ ತಾರೀಕು ಮೀಟಿಂಗ್ ನಡೀತಕ್ಕಂಥ ವಿಚಾರದಲ್ಲಿ ನಾವೆಲ್ಲರೂ ಸಹ ಕಾಯ್ತಾ ಇದ್ದೀವಿ. ಮತ್ತು ಅವತ್ತು ಏನಾದರೂ ಒಂದು ನಿರ್ಧಾರವನ್ನು ಮಾಡೇ ಹೊರಗಡೆ ಬರಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ನಾವು ಸಹ ಪ್ರಮುಖವಾಗಿ ಕೈಗೊಂಡಿದ್ದೀವಿ. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ 11ನೇ ತಾರೀಕು ಜೈ ಭೀಮ್ ಭವನದಲ್ಲಿ ನಾವು ನಮ್ಮ ಸಮಕಾಲೀನ ನಾಯಕರುಗಳು ಮತ್ತು ಸಮಕಾಲೀನ ಏನಿದ್ದಾರೆ ನಮ್ಮ ಸಂಘಟನೆಯ ಪ್ರಮುಖ ಪದಾಧಿಕಾರಿಗಳು ರಾಜ್ಯದ ಮೂಲೆಯಿಂದಲೂ ಸಹ 11ನೇ ತಾರೀಕು ಜೈ ಭೀಮ್ ಭವನದತ್ತ ಬರ್ತಾ ಇದ್ದಾರೆ. 13ನೇ ತಾರೀಕು ನಡೀತಕ್ಕಂಥ ಮಾತುಕತೆ ಸಂಪೂರ್ಣವಾಗಿ ಕಾರ್ಮಿಕರ ಪರವಾಗಿರಬೇಕು ಮತ್ತು ಕಾರ್ಮಿಕರ ನಿಲುವನ್ನು ವ್ಯಕ್ತಪಡಿಸ್ತಕ್ಕಂಥ ದಿನವಾಗಿರಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವತ್ತು ಒಂದು ಮುಕ್ತವಾದಂಥ ಸಂವಾದ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ವಿಚಾರದಲ್ಲಿ ನಮ್ಮ ಸಂಘಟನೆಯ ಪ್ರಮುಖ ಪದಾಧಿಕಾರಿಗಳನ್ನ ಒಳಗೊಂಡಂಗೆ ಕನಿಷ್ಠ ಒಂದು 150ರಿಂದ 200 ಜನ ಸೇರಿ ಒಂದು ಪ್ರಮುಖವಾದಂಥ ಚರ್ಚೆಗಳನ್ನ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಜೈ ಭೀಮ್ ಭವನದಲ್ಲಿ 11 ಗಂಟೆಗೆ 2:30ಕ್ಕೆ ಎಲ್ಲರನ್ನೂ ಸಹ ಕರೀತಾ ಇದ್ದೀವಿ. ದಯಮಾಡಿ ತಾವು ಸಹ ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ. ಆದರೆ ಮುಂದುವರೆದ ಭಾಗವಾಗಿ ಏನು ಸಾರಿಗೆ ಇಲ್ಲಿರ್ತಕ್ಕಂಥ ಸಂಘಟನೆಗಳಲ್ಲಿ ಪ್ರಮುಖವಾದಂಥ ಹಲವಾರು ವಿಚಾರಗಳು ಚರ್ಚೆಗಳು ಬಂದಿದೆ. ಅವೆಲ್ಲ ವಿಚಾರಗಳು ಚರ್ಚೆ ಬಂದಂಥ ಸಂದರ್ಭದಲ್ಲೂ ಇನ್ನೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಜಂಟಿ ಸಮಿತಿಯವರೇ ಏನೋ ಪ್ರಣಾಳಿಕೆ ವಿಚಾರದಲ್ಲಿ ಹಿನ್ನಡೆಗೆ ಕಾರಣ ಆಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಬರೀ ಜಂಟಿ ಸಮಿತಿ ಮೇಲೆ ಕೆಲವರು ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಹೊರಟು ನಿಂತಿದ್ದಾರೆ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳೇ ಹೇಳಿದರೆ ಸಾರಾಸಗಟವಾಗಿ ಈ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ವಿಚಾರ ಎಲ್ಲವನ್ನೂ ಸಹ ನಾವು ಏನು ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಪ್ರಣಾಳಿಕೆ ವಿಚಾರವೆಲ್ಲವೂ ಮುಗಿದ ಅಧ್ಯಾಯ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮುಂದುವರೆದ ಭಾಗವಾಗಿ ಅವ್ರ ಜೊತೆಲಿ ಹೋದಂಥವ್ರೆ ಸಹ ಹೊರಗಡೆ ಬಂದು ಹೇಳಿದ್ದಾರೆ, ಒಳ ಮೀಸಲಾತಿ ಹೋರಾಟ ರೀತಿಯಲ್ಲಿ ನೀವು ಒಂದು 30-40 ವರ್ಷ ಹೋರಾಟ ಮಾಡಿ ನಿಮಗೂ ಸಹ ಅವತ್ತಿಗೆ ಪ್ರಣಾಳಿಕೆಯಲ್ಲಿ ಆಗ್ತಕ್ಕಂಥ ವಿಚಾರವನ್ನು ಜಾರಿ ಮಾಡ್ಬೋದೇನೋ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಹಾಗಾಗಿ ಇವರಲ್ಲೇ ಒಡಕನ್ನು ಇಟ್ಕೊಂಡು ಸುಮ್ಮನೆ ಜಂಟಿ ಸಮಿತಿಯವರ ಮೇಲೆ ಗುಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೊರಟು ನಿಂತಿದ್ದಾರೆ. ಹಾಗಾಗಿ ನಾನು ರಾಜ್ಯದ ಸಮಸ್ತ ಕಾರ್ಮಿಕರಿಗೆ ವಿನಂತಿ ಮಾಡ್ತಕ್ಕಂಥದ್ದು ಇಷ್ಟೇ, ಜಂಟಿ ಸಮಿತಿ ನಿಮ್ಮೆಲ್ಲರ ಪರವಾಗಿ ಧ್ವನಿಯಾಗಿದೆ ಮತ್ತು ನಿಮ್ಮೆಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ವಿಚಾರದಲ್ಲಿ ಪ್ರಮುಖವಾಗಿದೆ. ನಾವು ಸಂಘಟನೆಯ ವಿಚಾರದಲ್ಲಿ ಬೇರೆಯವ್ರನ್ನ ತೆಗಳ್ತಕ್ಕಂಥದ್ದು ಮತ್ತೊಬ್ಬರನ್ನ ಹೊಗಳ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ನಾವು ಇಲ್ಲಿ ಕೂತಿಲ್ಲ. ಹಾಗಾಗಿ ಸಮಸ್ತ ಸಾರಿಗೆ ನೌಕರರ ಹಿತ ಕಾಯ್ತಕ್ಕಂಥ ಕೆಲಸವನ್ನಷ್ಟೇ ನಾವು ಮಾಡ್ತೀವಿ. 13ನೇ ತಾರೀಕು ಏನು ಸನ್ಮಾನ್ಯ ಸಾರಿಗೆ ಸಚಿವರ ನೇತೃತ್ವದಲ್ಲಿ ಮತ್ತು 4 ಜನ MDಗಳ ನೇತೃತ್ವದಲ್ಲಿ ನಡೀತಕ್ಕಂಥ ಮಾತುಕತೆ ಏನಿದೆ, ಆ ಮಾತುಕತೆಯ ಸಂಪೂರ್ಣವಾಗಿ ಕಾರ್ಮಿಕರಿಗೆ ಒಂದು ಒಳ್ಳೆಯದಾಗ್ತಕ್ಕಂಥದ್ದು ರೀತಿಯಲ್ಲಿ ಮಾತುಕತೆಯನ್ನು ಮುಕ್ತವಾಗಿ ಮಾಡಿ, ಏನು ಕಾರ್ಮಿಕರ ಬಹುದಿನಗಳ ಬೇಡಿಕೆ ಏನಿದೆ ವೇತನ ಪರಿಷ್ಕರಣೆ ಆಗಬೇಕಾಗಿದೆ, ಆ ವೇತನ ಪರಿಷ್ಕರಣೆಯೂ ಸಹ ಆಗಬೇಕಾಗಿದೆ. ಮತ್ತು ವೇತನದ ಹಿಂಬಾಕಿ ಏನಿದೆ ವೇತನದ ಹಿಂಬಾಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಜಂಟಿ ಸಮಿತಿಯ ಭಾಗವಾಗಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಅಷ್ಟೇ ತಿಳಿಸ್ತೀನಿ. ಯಾಕೆಂದರೆ ಈಗ ಆಲ್ರೆಡಿ ಸಾರಿಗೆ ಸಂಸ್ಥೆಗಳಿರ್ತಕ್ಕಂಥ ಸಂಘಟನೆಗಳು ತಮ್ಮ ವೈಯಕ್ತಿಕ ಕಚ್ಚಾಟಗಳಿಂದ ಹಲವಾರು ರೀತಿಯ ಮಜಲುಗಳನ್ನು ನೋಡಿ ಕಾರ್ಮಿಕರು ಬೇಸತ್ತಿದ್ದಾರೆ. 13ನೇ ತಾರೀಕಾದ್ರೂ ಸಹ ಒಂದು ಉತ್ತಮವಾದಂಥ ವೇತನ ಪರಿಷ್ಕರಣೆ ಮತ್ತು ವೇತನ ಹಿಂಬಾಕಿಯನ್ನು ನೋಡೋದಕ್ಕಷ್ಟು ಇಷ್ಟಪಡ್ತಾರೆ ಹೊರತು ನಮ್ಮಲ್ಲಿರ್ತಕ್ಕಂಥ ಆಂತರಿಕ ಕಚ್ಚಾಟವನ್ನು ಮತ್ತು ಬೇಡದೇ ಇರತಕ್ಕಂಥ ವಿಷಯದ ಬಗ್ಗೆ ಯಾವುದೇ ಕಾರ್ಮಿಕರು ಸಹ ಕೇಳಿಸ್ಕೊಳ್ಳೋದಕ್ಕೂ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ನಾನು ಸಮಸ್ತ ಸಾರಿಗೆ ನೌಕರರಿಗೆ ಒಂದು ವಿಚಾರವನ್ನು ಹೇಳ್ತೀನಿ, ಏನು 13ನೇ ತಾರೀಕು ನೀವೆಲ್ಲರೂ ಕಾಯ್ತಾ ಇದ್ದೀರಾ, ಆ 13ನೇ ತಾರೀಕು ತಮ್ಮೆಲ್ಲರಿಗೂ
ಸಹ ಒಂದು ಒಳ್ಳೆಯದಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದುವರೆದ ಭಾಗವಾಗಿ ಏನು KSRTCನಲ್ಲಿ ಆರೋಗ್ಯ ಭಾಗ್ಯದ ಒಂದು ಏನಿತ್ತು ಆ ವಿಚಾರದಲ್ಲಿ ಹಲವಾರು ರೀತಿಯಲ್ಲಿ ನೌಕರರುಗಳು ಹಲವಾರು ವಿಚಾರಗಳನ್ನ ಎತ್ತಿ ಕೇಳ್ತಿದ್ದಾರೆ. ಔಟ್ ಪೇಷೆಂಟ್ ಇನ್ ಪೇಷೆಂಟ್ ಅಂತಕ್ಕಂಥ ವಿಚಾರದಲ್ಲಿ ನಮ್ಮನ್ನೆಲ್ಲ ತಗೋತಿಲ್ಲ. ಈಗ ಹಿಂದೆ ಇದ್ದಂಥ ಹಾಸ್ಪಿಟ್ಲ್ಗಳಲ್ಲೂ ಸಹ ನಮಗೆ ಸರಿಯಾದಂಥ ಟ್ರೀಟ್ಮೆಂಟ್ಗಳು ಸಿಗ್ತಾಯಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀರಾ. ಮತ್ತು ಅಂತರ್ನಿಗಮ ವರ್ಗಾವಣೆ ವಿಚಾರವನ್ನು ಸಹ ಪ್ರಸ್ತಾವನೆ ಮಾಡ್ತಾ ಇದ್ದೀರಾ. ಡೈಲಿ ಒಂದು ಕನಿಷ್ಠ ಒಂದು 150-200 ಜನಗಳು ಫೋನ್ ಮಾಡಿ ತಿಳಿಸ್ತಾ ಇದ್ದೀರಾ. ಇವೆಲ್ಲ ವಿಚಾರವನ್ನು ಸಹ ನಾವು ಅವತ್ತಿನ ಸಭೆಯಲ್ಲಿ ವಿಚಾರವನ್ನು ಎತ್ಕೋತೀವಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸಂಪೂರ್ಣವಾಗಿ ಎಂಪ್ಲಾಯ್ಗಳ ಕಷ್ಟ ಸುಖದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗ್ತಾರೆ. ಏನು ಮೆಡಿಕಲ್ ಇರ್ಬೋದು ಮತ್ತು ಏನು ಅಂತರ್ನಿಗಮ ವರ್ಗಾವಣೆ ಆಗಿರ್ಬೋದು ಅವೆಲ್ಲದರ ಬಗ್ಗೆಯೂ ಸಹ ಧ್ವನಿ ಆಗ್ತಾರೆ ಅಂತಕ್ಕಂಥ ವಿಚಾರವನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಇನ್ನೂ ಹಲವಾರು ವಿಚಾರಗಳಿದೆ. ಯಾಕೆಂದರೆ ಈಗ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ವೇತನದ ಹೆಚ್ಚಳ ಮತ್ತು ವೇತನದ ಹಿಂಬಾಕಿ ವಿಚಾರ. ಹಾಗಾಗಿ 13ನೇ ತಾರೀಕು ಒಂದು ಒಳ್ಳೆಯ ವಿಷಯ ನಿಮಗೆ ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತೀನಿ. ಮತ್ತು ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 11ನೇ ತಾರೀಕು ಜೈ ಭೀಮ್ ಭವನದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ತಮ್ಮ ಮುಕ್ತವಾದ ವಿಚಾರವನ್ನು ತಿಳಿಸಬೇಕು. ಏಕೆಂತಂದರೆ ಹಲವಾರು ವಿಚಾರಗಳ ನಿಮ್ಮ ಬಳಿ ಮಾತಾಡ್ತಕ್ಕಂಥ ವಿಚಾರವಿದೆ. ಹಾಗಾಗಿ 11ನೇ ತಾರೀಕು ನಾವು ಈ ಮೀಟಿಂಗನ್ನು ಕರೆದಿದ್ದೀವಿ. ರಾಜ್ಯದ ಮೂಲೆ ಮೂಲೆಯಿಂದ ಒಂದಷ್ಟು ಪದಾಧಿಕಾರಿಗಳು ಬರ್ತಾ ಇದ್ದಾರೆ. ಅವ್ರ ಜೊತೆನೂ ಸಹ ಚರ್ಚೆ ಮಾಡಿ 13ನೇ ತಾರೀಕು ನಡೀತಕ್ಕಂಥ ಸಂಪೂರ್ಣವಾದಂಥ ಸಾರಿಗೆ ಸಚಿವರ ನೇತೃತ್ವದಲ್ಲಿ ನಡೀತಕ್ಕಂಥ ಏನು ವೇತನ ಪರಿಷ್ಕರಣೆಯ ವಿಚಾರ ಏನಿದೆ ಅದು ಸಂಪೂರ್ಣವಾಗಿ ಕಾರ್ಮಿಕರ ಪರವಾಗಿ ಬರಲಿ ಅಂತಕ್ಕಂಥದ್ದನ್ನು ಅರಸುತ್ತೇನೆ ನನಗೆ ನಿಮ್ಮೆಲ್ಲರಿಗೂ. ಹಾಗಾಗಿ ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಾರಿಗೆ ಟಿವಿಯನ್ನು ವೀಕ್ಷಣೆ ಮಾಡಿ. ಪ್ರತಿ ಸಾರಿಗೆ ನ್ಯೂಸಿನ ಪ್ರತಿ ಕ್ಷಣಗಳನ್ನ ನೋಡೋದಕ್ಕೆ ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಸಾರಿಗೆ ಟಿವಿಯ ಚಂದದಾರರಾಗಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ.